ನಮಸ್ಕಾರ ವೀಕ್ಷಕರೇ. ಇಂದು ನಾವು ನಿಮ್ಮ ಮುಂದಿಟ್ಟಿರುವ ಸುದ್ದಿ ಕೃಷಿ ಕ್ಷೇತ್ರದ ಭವಿಷ್ಯಕ್ಕೆ ದಿಕ್ಕು ನೀಡುವಂತಹ ಮಹತ್ವದ ಬೆಳವಣಿಗೆಯಾಗಿದೆ. ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಬದುಕು ಕಟ್ಟಿಕೊಂಡಿರುವ ಲಕ್ಷಾಂತರ ರೈತ ಕುಟುಂಬಗಳಿಗೆ ನೇರವಾಗಿ ಲಾಭ ತರುವಂತಹ, ಆರ್ಥಿಕವಾಗಿ ಶಕ್ತಿಮತ್ತೆ ನೀಡುವಂತಹ ಮತ್ತು ಕೃಷಿಯನ್ನು ಲಾಭದಾಯಕ ವೃತ್ತಿಯಾಗಿ ರೂಪಿಸುವ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿ ಪರಿಗಣಿಸಲ್ಪಡುವ ಒಂದು ಯೋಜನೆಯ ಬಗ್ಗೆ ಇಂದು ವಿವರವಾಗಿ ತಿಳಿಸಿಕೊಳ್ಳಲಿದ್ದೇವೆ. ಈ ಸುದ್ದಿ ವಿಶೇಷವಾಗಿ ರೈತ ಬಂಧುಗಳಿಗೆ ಮಾತ್ರವಲ್ಲ, ಗ್ರಾಮೀಣ ಯುವಕರಿಗೆ, ಸ್ವಸಹಾಯ ಸಂಘಗಳಿಗೆ, ಕೃಷಿ ಉದ್ಯಮಿಗಳಿಗೆ ಮತ್ತು ಕೃಷಿಯ ಮೇಲೆ ಅವಲಂಬಿತವಾಗಿರುವ ಎಲ್ಲಾ ವರ್ಗದ ಜನರಿಗೆ ಅತ್ಯಂತ ಉಪಯುಕ್ತವಾಗಲಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಈ ಮಹತ್ವದ ಯೋಜನೆಯ ಹೆಸರು ಕೃಷಿ ಮೂಲಸೌಕರ್ಯ ನಿಧಿ. ಈ ಯೋಜನೆಯು ಕೇವಲ ಒಂದು ಸಾಲ ಯೋಜನೆ ಮಾತ್ರವಲ್ಲ, ಬಲ್ಕೆ ಭಾರತದ ಕೃಷಿ ಕ್ಷೇತ್ರವನ್ನು ದೀರ್ಘಾವಧಿಯಲ್ಲಿ ಬಲಿಷ್ಠಗೊಳಿಸುವ ಒಂದು ದೊಡ್ಡ ದೃಷ್ಟಿಕೋನದ ಭಾಗವಾಗಿದೆ. ದೇಶದಲ್ಲಿ ಉತ್ಪಾದನೆಯಾಗುವ ಆಹಾರ ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು ಮತ್ತು ಇತರ ಕೃಷಿ ಉತ್ಪನ್ನಗಳ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿದ್ದರೂ ಅವುಗಳನ್ನು ಸರಿಯಾಗಿ ಸಂಗ್ರಹಿಸುವ ವ್ಯವಸ್ಥೆಯ ಕೊರತೆ, ತಣ್ಣನೆಯ ಸಂಗ್ರಹಣಾ ವ್ಯವಸ್ಥೆಯ ಅಭಾವ, ಮಾರುಕಟ್ಟೆ ಸಂಪರ್ಕದ ಸಮಸ್ಯೆ ಮತ್ತು ಸಂಸ್ಕರಣಾ ಘಟಕಗಳ ಕೊರತೆಯಿಂದಾಗಿ ಬಹುಪಾಲು ಉತ್ಪನ್ನಗಳು ವ್ಯರ್ಥವಾಗುತ್ತಿವೆ ಎಂಬುದು ಸರ್ಕಾರದ ಗಮನಕ್ಕೆ ಬಂದಿದೆ. ಇದೇ ಕಾರಣಕ್ಕೆ ರೈತರು ಶ್ರಮಪಟ್ಟು ಬೆಳೆದ ಬೆಳೆಗಳಿಗೆ ತಕ್ಕಮಟ್ಟಿನ ಬೆಲೆ ಸಿಗದೆ ನಷ್ಟ ಅನುಭವಿಸುವ ಪರಿಸ್ಥಿತಿ ನಿರಂತರವಾಗಿ ಮುಂದುವರಿಯುತ್ತಿದೆ. ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ಉದ್ದೇಶದಿಂದಲೇ ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಯೋಜನೆಯ ಪ್ರಮುಖ ಗುರಿ ಎಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಗತ್ಯವಿರುವ ಮೂಲಸೌಕರ್ಯಗಳನ್ನು ನಿರ್ಮಿಸಲು ರೈತರಿಗೆ ನೇರ ಆರ್ಥಿಕ ನೆರವು ನೀಡುವುದು. ಗೋದಾಮುಗಳ ನಿರ್ಮಾಣ, ಕೋಲ್ಡ್ ಸ್ಟೋರೇಜ್ ಘಟಕಗಳ ಸ್ಥಾಪನೆ, ಆಹಾರ ಸಂಸ್ಕರಣಾ ಘಟಕಗಳ ಆರಂಭ, ಪ್ಯಾಕೇಜಿಂಗ್ ಮತ್ತು ಗ್ರೇಡಿಂಗ್ ಘಟಕಗಳ ಅಭಿವೃದ್ಧಿ, ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಮತ್ತು ಸಾಗಾಣಿಕೆಗಾಗಿ ಅಗತ್ಯವಾದ ಮೂಲಸೌಕರ್ಯಗಳ ನಿರ್ಮಾಣ ಇವೆಲ್ಲವೂ ಈ ಯೋಜನೆಯ ವ್ಯಾಪ್ತಿಗೆ ಬರುತ್ತವೆ. ಇದರಿಂದಾಗಿ ರೈತರು ತಮ್ಮ ಉತ್ಪನ್ನಗಳನ್ನು ಹೆಚ್ಚು ದಿನಗಳವರೆಗೆ ಸಂಗ್ರಹಿಸಬಹುದು, ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾದ ಸಮಯದಲ್ಲಿ ಮಾರಾಟ ಮಾಡಬಹುದು ಮತ್ತು ತಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಪಡೆಯುವ ಅವಕಾಶವನ್ನು ಪಡೆಯುತ್ತಾರೆ. ಈ ಯೋಜನೆಯ ಅತ್ಯಂತ ಆಕರ್ಷಕ ಅಂಶ ಎಂದರೆ ಸಾಲ ಸೌಲಭ್ಯ. ರೈತರು ಮತ್ತು ಅರ್ಹ ಘಟಕಗಳು ಗರಿಷ್ಠ 2 ಕೋಟಿ ರೂಪಾಯಿವರೆಗೆ ಸಾಲ ಪಡೆಯಬಹುದಾಗಿದೆ. ಇದು ಸಣ್ಣ ಮೊತ್ತವಲ್ಲ, ದೊಡ್ಡ ಮಟ್ಟದ ಮೂಲಸೌಕರ್ಯ ಯೋಜನೆಗಳನ್ನು ಆರಂಭಿಸಲು ಸಾಕಾಗುವಷ್ಟು ದೊಡ್ಡ ಮೊತ್ತವಾಗಿದೆ. ಉದಾಹರಣೆಗೆ, ಒಂದು ಗ್ರಾಮದಲ್ಲಿ ದೊಡ್ಡ ಗೋದಾಮು ನಿರ್ಮಿಸಲು ಅಥವಾ ಹಣ್ಣು ಮತ್ತು ತರಕಾರಿಗಳಿಗಾಗಿ ಕೋಲ್ಡ್ ಸ್ಟೋರೇಜ್ ಘಟಕ ಸ್ಥಾಪಿಸಲು ಅಥವಾ ಹಾಲು, ಅಕ್ಕಿ, ದವಸ ಧಾನ್ಯಗಳು, ಮೆಕ್ಕೆಜೋಳ, ರಾಗಿ, ಕಾಳುಗಳು ಇತ್ಯಾದಿಗಳನ್ನು ಸಂಸ್ಕರಿಸುವ ಘಟಕ ಆರಂಭಿಸಲು ಈ ಸಾಲ ಮೊತ್ತ ಬಹಳ ಸಹಾಯಕವಾಗುತ್ತದೆ. ಸಾಮಾನ್ಯವಾಗಿ ಇಂತಹ ದೊಡ್ಡ ಯೋಜನೆಗಳಿಗೆ ಬ್ಯಾಂಕ್ ಸಾಲ ಪಡೆಯುವುದು ಕಷ್ಟಕರವಾಗಿತ್ತು, ಆದರೆ ಈ ಯೋಜನೆಯ ಮೂಲಕ ಸರ್ಕಾರವೇ ವಿಶೇಷ ಬೆಂಬಲ ನೀಡುತ್ತಿರುವುದರಿಂದ ಸಾಲ ಪಡೆಯುವ ಪ್ರಕ್ರಿಯೆ ಸುಲಭವಾಗಿದೆ. ಇದೇ ಅಲ್ಲದೆ ಈ ಸಾಲದ ಮೇಲಿನ ಬಡ್ಡಿ ದರದಲ್ಲಿಯೂ ಸರ್ಕಾರ ಮಹತ್ವದ ರಿಯಾಯಿತಿ ನೀಡುತ್ತಿದೆ. 3% ಬಡ್ಡಿ ರಿಯಾಯಿತಿಯನ್ನು ಸರ್ಕಾರ ನೀಡಲಿದೆ. ಇದರರ್ಥ ಬ್ಯಾಂಕ್ ವಿಧಿಸುವ ಬಡ್ಡಿ ದರದಲ್ಲಿ 3% ಮೊತ್ತವನ್ನು ಸರ್ಕಾರವೇ ಭರಿಸುತ್ತದೆ. ಈ ರಿಯಾಯಿತಿಯನ್ನು ಗರಿಷ್ಠ 7 ವರ್ಷಗಳವರೆಗೆ ಪಡೆಯಬಹುದಾಗಿದೆ. ಇದು ರೈತರಿಗೆ ಮತ್ತು ಕೃಷಿ ಉದ್ಯಮಿಗಳಿಗೆ ಬಹಳ ದೊಡ್ಡ ಆರ್ಥಿಕ ನೆರವಾಗುತ್ತದೆ, ಏಕೆಂದರೆ ದೀರ್ಘಾವಧಿ ಸಾಲಗಳಲ್ಲಿ ಬಡ್ಡಿ ಭಾರವೇ ದೊಡ್ಡ ಭಾರವಾಗುತ್ತದೆ. ಆದರೆ ಈ ಯೋಜನೆಯ ಮೂಲಕ ಬಡ್ಡಿ ಭಾರವನ್ನು ಕಡಿಮೆ ಮಾಡುವ ಮೂಲಕ ಸಾಲ ಮರುಪಾವತಿ ಸುಲಭವಾಗುತ್ತದೆ ಮತ್ತು ಯೋಜನೆ ಯಶಸ್ವಿಯಾಗಿ ಮುಂದುವರೆಯಲು ನೆರವಾಗುತ್ತದೆ. ಸರ್ಕಾರ ಮತ್ತೊಂದು ಮಹತ್ವದ ಸೌಲಭ್ಯವನ್ನು ಕೂಡ ಒದಗಿಸಿದೆ. ರೈತರು ಸಾಲ ಪಡೆದ ತಕ್ಷಣವೇ ಮರುಪಾವತಿಗೆ ಒತ್ತಡಕ್ಕೆ ಒಳಗಾಗಬಾರದು ಎಂಬ ದೃಷ್ಟಿಯಿಂದ ಮರುಪಾವತಿ ಮುಂದೂಡಿಕೆ ಸೌಲಭ್ಯವನ್ನು ನೀಡಲಾಗಿದೆ. ಈ ಸೌಲಭ್ಯವು 6 ತಿಂಗಳಿನಿಂದ 2 ವರ್ಷಗಳವರೆಗೆ ಲಭ್ಯವಿರುತ್ತದೆ. ಇದರರ್ಥ ರೈತರು ಅಥವಾ ಘಟಕಗಳು ಯೋಜನೆ ಆರಂಭಿಸಿ, ಉತ್ಪಾದನೆ ಪ್ರಾರಂಭಿಸಿ, ಆದಾಯ ಬರಲು ಸಮಯ ಬೇಕಾಗುತ್ತದೆ ಎಂಬುದನ್ನು ಸರ್ಕಾರ ಅರಿತುಕೊಂಡಿದೆ. ಆದ್ದರಿಂದ ಮೊದಲ ಕೆಲವು ತಿಂಗಳುಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಸಾಲ ಮರುಪಾವತಿಗೆ ಒತ್ತಡ ಇರಬಾರದು ಎಂಬ ಉದ್ದೇಶದಿಂದ ಈ ಸೌಲಭ್ಯ ನೀಡಲಾಗಿದೆ. ಇದು ಯೋಜನೆಯ ಯಶಸ್ಸಿಗೆ ಬಹಳ ಪ್ರಮುಖ ಅಂಶವಾಗಿದೆ. ಇನ್ನೊಂದು ಮಹತ್ವದ ಅಂಶ ಎಂದರೆ ಕ್ರೆಡಿಟ್ ಗ್ಯಾರಂಟಿ ಸೌಲಭ್ಯ. 2 ಕೋಟಿ ರೂಪಾಯಿ ಸಾಲಕ್ಕೆ ಸಿಜಿಟಿಎಂಎಸ್ಸಿ ಯೋಜನೆಯ ಅಡಿಯಲ್ಲಿ ಕ್ರೆಡಿಟ್ ಗ್ಯಾರಂಟಿ ಲಭ್ಯವಿದೆ. ಸಾಮಾನ್ಯವಾಗಿ ಬ್ಯಾಂಕ್ ಸಾಲ ಪಡೆಯಲು ಜಾಮೀನು ದೊಡ್ಡ ಸಮಸ್ಯೆಯಾಗುತ್ತದೆ. ಅನೇಕ ರೈತರು ಮತ್ತು ಸಣ್ಣ ಉದ್ಯಮಿಗಳು ಸಾಕಷ್ಟು ಜಾಮೀನು ಒದಗಿಸಲು ಸಾಧ್ಯವಾಗದೆ ಸಾಲದಿಂದ ವಂಚಿತರಾಗುತ್ತಾರೆ.
ಆದರೆ ಈ ಯೋಜನೆಯ ಅಡಿಯಲ್ಲಿ ಕ್ರೆಡಿಟ್ ಗ್ಯಾರಂಟಿ ಲಭ್ಯವಿರುವುದರಿಂದ ಜಾಮೀನು ಸಮಸ್ಯೆ ಬಹುಮಟ್ಟಿಗೆ ಕಡಿಮೆಯಾಗುತ್ತದೆ. ಇದರಿಂದಾಗಿ ರೈತರು ಧೈರ್ಯವಾಗಿ ಮುಂದೆ ಬಂದು ಸಾಲ ಪಡೆಯಬಹುದು ಮತ್ತು ತಮ್ಮ ಯೋಜನೆಗಳನ್ನು ಅನುಷ್ಠಾನಗೊಳಿಸಬಹುದು. ಈ ಯೋಜನೆಯ ಮತ್ತೊಂದು ವಿಶೇಷತೆ ಎಂದರೆ ಇದರ ವ್ಯಾಪ್ತಿ ಬಹಳ ವಿಶಾಲವಾಗಿದೆ. ಕೇವಲ ವೈಯಕ್ತಿಕ ರೈತರು ಮಾತ್ರವಲ್ಲ, ಅನೇಕ ರೀತಿಯ ಘಟಕಗಳು ಮತ್ತು ಸಂಘಟನೆಗಳು ಈ ಯೋಜನೆಯ ಲಾಭ ಪಡೆಯಬಹುದು. ವೈಯಕ್ತಿಕ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು, ಸ್ವಸಹಾಯ ಗುಂಪುಗಳು, ಕೃಷಿ ಉದ್ಯಮಿಗಳು, ಕೃಷಿ ಆಧಾರಿತ ಸ್ಟಾರ್ಟ್ಅಪ್ ಸಂಸ್ಥೆಗಳು, ಮಾರ್ಕೆಟಿಂಗ್ ಸಹಕಾರಿ ಸಂಘಗಳು ಸೇರಿದಂತೆ ಅನೇಕ ಘಟಕಗಳು ಈ ಯೋಜನೆಗೆ ಅರ್ಹರಾಗಿವೆ. ಇದರರ್ಥ ಒಬ್ಬ ರೈತ ಮಾತ್ರವಲ್ಲ, ಒಂದು ಗ್ರಾಮದಲ್ಲಿನ 10 ಜನ ರೈತರು ಸೇರಿಕೊಂಡು ಒಂದು ಸಂಘ ರಚಿಸಿ ದೊಡ್ಡ ಗೋದಾಮು ಅಥವಾ ಸಂಸ್ಕರಣಾ ಘಟಕ ಸ್ಥಾಪಿಸಲು ಕೂಡ ಈ ಯೋಜನೆಯನ್ನು ಬಳಸಿಕೊಳ್ಳಬಹುದು. ಇದು ಗ್ರಾಮೀಣ ಸಹಕಾರ ಚಳುವಳಿಗೆ ಹೊಸ ಬಲ ನೀಡುವಂತಹ ವ್ಯವಸ್ಥೆಯಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಅನುಮೋದನೆ ಪಡೆಯಬಹುದಾದ ಯೋಜನೆಗಳ ಪಟ್ಟಿಯು ಬಹಳ ವಿಸ್ತಾರವಾಗಿದೆ. ಗೋದಾಮುಗಳ ನಿರ್ಮಾಣ, ಕೋಲ್ಡ್ ಸ್ಟೋರೇಜ್ ಘಟಕಗಳ ಸ್ಥಾಪನೆ, ಪ್ಯಾಕೇಜಿಂಗ್ ಘಟಕಗಳ ಅಭಿವೃದ್ಧಿ, ಆಹಾರ ಸಂಸ್ಕರಣಾ ಘಟಕಗಳ ಆರಂಭ, ಕೃಷಿ ಉತ್ಪನ್ನಗಳ ಸಾಗಾಣಿಕೆಗಾಗಿ ಅಗತ್ಯವಾದ ವಾಹನಗಳ ಖರೀದಿ, ಹಸಿರುಮನೆ ಕೃಷಿ, ಹೈಡ್ರೋಪೋನಿಕ್ ಕೃಷಿ, ಏರೋಪೋನಿಕ್ ಕೃಷಿ, ಅಣುಬೆ ಕೃಷಿ, ಒಳಾಂಗಣ ಕೃಷಿ ಮತ್ತು ಇತರ ನವೀನ ಕೃಷಿ ವಿಧಾನಗಳ ಅಭಿವೃದ್ಧಿ ಇವೆಲ್ಲವೂ ಈ ಯೋಜನೆಯ ವ್ಯಾಪ್ತಿಗೆ ಬರುತ್ತವೆ. ಇದರ ಮೂಲಕ ಕೇವಲ ಪರಂಪರಾಗತ ಕೃಷಿಯಷ್ಟೇ ಅಲ್ಲ, ಆಧುನಿಕ ಮತ್ತು ವಿಜ್ಞಾನಾಧಾರಿತ ಕೃಷಿಯು ಗ್ರಾಮೀಣ ಪ್ರದೇಶಗಳಲ್ಲಿ ವಿಸ್ತರಿಸಲು ಅವಕಾಶ ಸಿಗುತ್ತದೆ. ಹೈಡ್ರೋಪೋನಿಕ್ ಮತ್ತು ಏರೋಪೋನಿಕ್ ಕೃಷಿ ಮುಂತಾದ ತಂತ್ರಜ್ಞಾನಗಳು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಳಕೆಯಾಗುತ್ತಿರುವ ಸಂದರ್ಭದಲ್ಲಿ ಇಂತಹ ತಂತ್ರಜ್ಞಾನಗಳಿಗೆ ಬೇಕಾದ ಮೂಲಸೌಕರ್ಯಗಳನ್ನು ನಿರ್ಮಿಸಲು ದೊಡ್ಡ ಮೊತ್ತದ ಹೂಡಿಕೆ ಅಗತ್ಯವಾಗುತ್ತದೆ. ಈ ಯೋಜನೆಯ ಮೂಲಕ ಅಂತಹ ಹೂಡಿಕೆಗೆ ಬೇಕಾದ ಆರ್ಥಿಕ ನೆರವು ಲಭ್ಯವಾಗುತ್ತದೆ. ಇದರ ಪರಿಣಾಮವಾಗಿ ಯುವಕರು ಕೃಷಿಯನ್ನು ವೃತ್ತಿಯಾಗಿ ಆಯ್ಕೆ ಮಾಡುವ ಆಸಕ್ತಿ ಹೆಚ್ಚಾಗಬಹುದು. ಉದ್ಯೋಗಾವಕಾಶಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಬಹುದು. ಗ್ರಾಮದಿಂದ ನಗರಕ್ಕೆ ವಲಸೆ ಹೋಗುವ ಪ್ರಮಾಣವನ್ನು ಕಡಿಮೆ ಮಾಡಲು ಕೂಡ ಇದು ಸಹಾಯಕವಾಗಬಹುದು. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ಸಹಜವಾಗಿ ಸರಳವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹತ್ತಿರದ ಬ್ಯಾಂಕ್ ಶಾಖೆಯನ್ನು ಅಥವಾ ಅನುಮೋದಿತ ಹಣಕಾಸು ಸಂಸ್ಥೆಯನ್ನು ಸಂಪರ್ಕಿಸಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯವಾಗಿ ಅಗತ್ಯವಿರುವ ದಾಖಲೆಗಳಲ್ಲಿ ಗುರುತಿನ ಚೀಟಿ, ವಿಳಾಸ ಪ್ರಮಾಣಪತ್ರ, ಭೂ ದಾಖಲೆಗಳು, ಯೋಜನೆಯ ವಿವರವಾದ ವರದಿ, ಆದಾಯ ವಿವರಗಳು ಮತ್ತು ಬ್ಯಾಂಕ್ ಕೇಳುವ ಇತರ ದಾಖಲೆಗಳು ಸೇರಿರಬಹುದು. ಅರ್ಜಿ ಸಲ್ಲಿಸಿದ ನಂತರ ಬ್ಯಾಂಕ್ ಅಥವಾ ಸಂಬಂಧಿತ ಸಂಸ್ಥೆ ಯೋಜನೆಯ ಸಾಧ್ಯತೆಯನ್ನು ಪರಿಶೀಲಿಸುತ್ತದೆ. ಯೋಜನೆ ವಾಸ್ತವಿಕವಾಗಿದ್ದು ಆರ್ಥಿಕವಾಗಿ ಲಾಭದಾಯಕವಾಗಿದೆ ಎಂದು ಕಂಡುಬಂದರೆ ಸಾಲ ಮಂಜೂರಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು ಎಂಬುದನ್ನು ಸರ್ಕಾರ ಸ್ಪಷ್ಟವಾಗಿ ಸೂಚಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಯೋಜನೆಗಳ ಪರಿಣಾಮವನ್ನು ನೋಡಿದರೆ ಇದು ಕೇವಲ ವೈಯಕ್ತಿಕ ಲಾಭಕ್ಕೆ ಸೀಮಿತವಾಗುವುದಿಲ್ಲ. ಒಂದು ಗ್ರಾಮದಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಘಟಕ ಸ್ಥಾಪನೆಯಾದರೆ ಆ ಗ್ರಾಮದ ಎಲ್ಲಾ ರೈತರು ತಮ್ಮ ಉತ್ಪನ್ನಗಳನ್ನು ಅಲ್ಲಿ ಸಂಗ್ರಹಿಸಬಹುದು. ಇದರಿಂದಾಗಿ ಉತ್ಪನ್ನಗಳ ವ್ಯರ್ಥತೆ ಕಡಿಮೆಯಾಗುತ್ತದೆ, ಬೆಲೆ ಸ್ಥಿರತೆ ಬರುತ್ತದೆ ಮತ್ತು ರೈತರಿಗೆ ಉತ್ತಮ ಆದಾಯ ಸಿಗುತ್ತದೆ. ಒಂದು ಆಹಾರ ಸಂಸ್ಕರಣಾ ಘಟಕ ಆರಂಭವಾದರೆ ಅಲ್ಲಿ ಸ್ಥಳೀಯ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುತ್ತದೆ. ಪ್ಯಾಕೇಜಿಂಗ್ ಘಟಕ ಸ್ಥಾಪನೆಯಾದರೆ ಸ್ಥಳೀಯ ಮಹಿಳೆಯರಿಗೆ ಉದ್ಯೋಗಾವಕಾಶಗಳು ದೊರೆಯಬಹುದು. ಈ ರೀತಿಯಾಗಿ ಒಂದು ಯೋಜನೆ ಅನೇಕ ರೀತಿಯಲ್ಲಿ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆಯು ದೀರ್ಘಾವಧಿಯಲ್ಲಿ ಭಾರತದ ಕೃಷಿ ಕ್ಷೇತ್ರವನ್ನು ಆಧುನಿಕಗೊಳಿಸುವ ಮತ್ತು ಸ್ಪರ್ಧಾತ್ಮಕಗೊಳಿಸುವ ದೊಡ್ಡ ಗುರಿಯನ್ನು ಹೊಂದಿದೆ. ಜಾಗತಿಕ ಮಟ್ಟದಲ್ಲಿ ಭಾರತೀಯ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿನ ಮೌಲ್ಯ ಸೃಷ್ಟಿಸುವುದು, ರಫ್ತು ಅವಕಾಶಗಳನ್ನು ಹೆಚ್ಚಿಸುವುದು ಮತ್ತು ರೈತರ ಆದಾಯವನ್ನು ದ್ವಿಗುಣಿಸುವ ಗುರಿಯನ್ನು ಸಾಧಿಸಲು ಇಂತಹ ಯೋಜನೆಗಳು ಬಹಳ ಅಗತ್ಯವಾಗಿವೆ. ಸರ್ಕಾರ ಈ ಯೋಜನೆಯ ಮೂಲಕ ಕೇವಲ ಹಣಕಾಸು ನೆರವು ನೀಡುತ್ತಿಲ್ಲ, ಬದಲಾಗಿ ಕೃಷಿಯ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಪ್ರಯತ್ನಿಸುತ್ತಿದೆ. ಈ ಯೋಜನೆಯ ಕುರಿತು ಮಾಹಿತಿ ಕೊರತೆಯಿಂದಾಗಿ ಅನೇಕ ರೈತರು ಇದನ್ನು ಬಳಸಿಕೊಳ್ಳದೆ ಉಳಿಯುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಇಂತಹ ಮಾಹಿತಿಯನ್ನು ವ್ಯಾಪಕವಾಗಿ ಹರಡುವುದು ಬಹಳ ಮುಖ್ಯ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಕೃಷಿ ಇಲಾಖೆ ಕಚೇರಿಗಳ ಮೂಲಕ, ಬ್ಯಾಂಕ್ ಶಾಖೆಗಳ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ ಈ ಯೋಜನೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯವಿದೆ. ರೈತರು ಸ್ವತಃ ಮುಂದಾಗಿ ಮಾಹಿತಿ ಪಡೆಯಬೇಕು, ತಮ್ಮ ಹತ್ತಿರದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು ಮತ್ತು ಯೋಜನೆಯ ಲಾಭ ಪಡೆಯಲು ಪ್ರಯತ್ನಿಸಬೇಕು. ನಾವು ನೋಡುತ್ತಿರುವ ಹಾಗೆ
ಇಂದಿನ ಕಾಲದಲ್ಲಿ ಕೃಷಿ ಕೇವಲ ಪರಂಪರಾಗತ ವಿಧಾನಗಳಲ್ಲಿ ಸೀಮಿತವಾಗಿರಲು ಸಾಧ್ಯವಿಲ್ಲ. ಹವಾಮಾನ ಬದಲಾವಣೆ, ಮಾರುಕಟ್ಟೆ ಏರಿಕೆ, ಉತ್ಪಾದನಾ ವೆಚ್ಚಗಳ ಏರಿಕೆ ಇವೆಲ್ಲವೂ ರೈತರ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟುಮಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಆಧುನಿಕ ತಂತ್ರಜ್ಞಾನಗಳ ಬಳಕೆ ಅತ್ಯಂತ ಅಗತ್ಯವಾಗಿದೆ. ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆ ಈ ಅಗತ್ಯವನ್ನು ಗುರುತಿಸಿ ರೂಪಿಸಲಾದ ಒಂದು ಮಹತ್ವದ ಉಪಕ್ರಮವಾಗಿದೆ. ಈ ಯೋಜನೆಯ ಯಶಸ್ಸು ರೈತರು ಇದನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಿಕೊಳ್ಳುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ರೈತರು ಧೈರ್ಯವಾಗಿ ಮುಂದೆ ಬಂದು ಗುಂಪಾಗಿ ಸಂಘಟಿತರಾಗಿ ದೊಡ್ಡ ಮಟ್ಟದ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಬೇಕು. ಸ್ವಸಹಾಯ ಗುಂಪುಗಳು ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು ಈ ಯೋಜನೆಯ ಮೂಲಕ ದೊಡ್ಡ ಮಟ್ಟದ ಬದಲಾವಣೆ ತರಬಹುದು. ಒಂದು ಹಳ್ಳಿಯಲ್ಲಿ 10 ಜನ ರೈತರು ಸೇರಿಕೊಂಡು ಒಂದು ದೊಡ್ಡ ಗೋದಾಮು ನಿರ್ಮಿಸಿದರೆ ಅದರ ಲಾಭವನ್ನು ಹಳ್ಳಿಯ ಎಲ್ಲಾ ರೈತರು ಅನುಭವಿಸಬಹುದು. ಧನ್ಯವಾದಗಳು.